ಟೈಮ್ ಓಕೆನಾ? ಮಂಜು ಸರ್ ರೆಡಿ? ಕರೆಕ್ಟಾಗಿ ನಿಂತ್ಕೊಳ್ರೆ ಬೇಗ ಹೋಗೋಣ. ಪ್ರವೀಣ್ ಸರ್ ಇಲ್ಲೇ ತಗೊಳ್ಳೋದಾ? ಬೇಗ 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 ಬೇಗ. ಧೂಳು ಸಹ ಇದೆ, ಬೇರೆ ಲೊಕೇಶನ್ ಚೇಂಜ್ ಮಾಡಿಬಿಡೋಣ. ಸ್ವಲ್ಪ ಗದ್ದೆ ಥರ ಮರ ಇರೋಲ್ಲಿ ಹೋಣ, ಅಲ್ಲಿಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಓಕೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪೊನ್ನಪ್ಪ. ಓಯ್ ತಡ್ರಿ ಮೇಡಮ್, ನಾವು ಇದೇ ಊರಿನವರು. ಯವಿ ನಮ್ಮೂರಿಗೆ ಬಂದ್ಬಿಟ್ಟು ಪ್ರೋಗ್ರಾಮ್ ಮಾಡಕ್ಕೆ ನಿಂತ್ರೆ ಹೆಂಗೆ? ತಳ್ಕೊಳ್ಳಿ ಹೊಸಿ, ನಾವು ಟಿ ವಿನಾಗ ಬರ್ತೀವಿ. ಓಕೆ, ಇವರು ತಾಳಮ್ಮಿ, ನನ್ನ ಬಗ್ಗೆ ನಾನೇ ಹೇಳ್ಕೊತೀನಿ. ನನ್ನ ಹೆಸರು ರತ್ನ. ನಮ್ಮೂರಿನಾಗೆ ಡಿಸ್ಕೋ ರತ್ನ ಅಂತಲೇ ವರ್ಲ್ಡ್ ಫೇಮಸ್ಸು. ಯಾಕಂತೀಯಾ? ಎಲ್ಲ ಮಕ್ಕಳು ಹುಟ್ಟಿದಾಗ ಹತ್ರ ನಾವು ನಮ್ಮ ಶಿವಣ್ಣನ ಸಾಂಗು ಟುವಿ ಟುವಿಗೆ ಡ್ಯಾನ್ಸ್ ಮಾಡ್ತಿದ್ನಂತೆ. ಅದಕ್ಕೆ ನನ್ನ ಹೆಸರು ಡಿಸ್ಕೋ ರತ್ನ. ಓಕೆ ರತ್ನ, ಸಾರಿ ಡಿಸ್ಕೋ ರತ್ನ ಅದೆಲ್ಲ ಸರಿ. ಬಟ್ ಈ ನಮ್ಮ ಜಾಲಿ ರೈಡ್ನಲ್ಲಿ ನಿಮ್ಗೇನು ಕೆಲಸ? ಕ್ಯಾನ್ ಯು ಎಕ್ಸ್ಪ್ಲೈನ್ ಮೀ ಪ್ಲೀಸ್? ಹೊಸಿ ತಡ್ಕೊಳ್ಳಮ್ಮಿ, ಯಾವಾಗ ನೋಡಿದ್ರು ನಿಮ್ಮ ಜಾಲಿ ರೈಡ್ನಲ್ಲಿ ಆ ಕಾರು, ಈ ಬೈಕು, ಆ ಬೈಕು ಅಂತ ತೋರಿಸ್ತಾನೆ ಇರ್ತೀಯ. ಒಂದು ಕಿತನಾದರೂ ನಮ್ಮ ಈ ಊರೈಕ್ಳು ಓಡಿಸೋ ಈ ಟ್ರ್ಯಾಕ್ಟರ್ ಬಗ್ಗೆ ತೋರಿಸಿಯಾ? ಅದಕ್ಕೆ ನಾನಿವತ್ತು ನಮ್ಮ ಊರಿನಾಗೆ ಟ್ರ್ಯಾಕ್ಟ್ರ್ ಹೆಂಗೆ ಬಿಡ್ತಾರೆ, ಹೊಲ್ದಾಗ ಬಿಟ್ಕೊಂಡು ಹೆಂಗೆ ಉಳುಮೆ ಮಾಡ್ತಾರೆ ಅದನ್ನ ತೋರ್ಸಕ್ಕೆ ಬಂದೀನಿ. ಓಕೆ ವೀಕ್ಷಕರೇ, ಈ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ರತ್ನ ಅವರು ಸಾರಿ ಡಿಸ್ಕೋ ರತ್ನ ಅವರು ಟ್ರ್ಯಾಕ್ಟ್ರ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಓವರ್ ಟು ಯು ರತ್ನ. ಅಯ್ಯೋ, ಟ್ರ್ಯಾಕ್ಟ್ರ್ ನಾನೇ ಬಿಟ್ಟಿವ್ನಿ ಅಂದ್ಮ್ಯಾಕೆ ಟ್ರ್ಯಾಕ್ಟ್ರ್ ಬಗ್ಗೆ ಹೇಳಕ್ಕೆ ನಂಗೆ ಬರೋಕ್ಕಿಲ್ವಾ? ನಾ ಹೇಳ್ತೀನಿ, ನೀ ಕಿವಿ ಕೊಟ್ಕೊಂಡು ಕೇಳು ಸಾಕು. ನಮಸ್ಕಾರ ನಮ್ಮ ಸಮಸ್ತ ಕನ್ನಡಿಗರಿಗೆ ಮಂಡ್ಯದ ರತ್ನ ಆಲಿಯಸ್ ಡಿಸ್ಕೋ ರತ್ನ ಮಾಡುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಹೇಳೋದನ್ನು ಸರಿಯಾಗಿ ಕಿವಿ ಕೊಟ್ಟು ಕೇಳಿ. ಯಾಕೆ ಅಂತ ಹೇಳಿದರೆ, ಇದು ರೈತನ ಜೊತೆ ದುಡಿಮೆ ಮಾಡುವಂಥ ಯಂತ್ರ. ಇವತ್ತು ನಾನು ನಿಮಗೆ ಈ ಯಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡ್ರಿ ವೀಕ್ಷಕರೇ, ಇಷ್ಟು ದಿವಸ ನಮ್ಮ ಜಾಲಿ ರೈಡ್ನಲ್ಲಿ ವೀಣಾ ಮೇಡಮು ನಿಮಗೆ ಕಾರ್ ಬಗ್ಗೆ, ಬೈಕ್ ಬಗ್ಗೆ ತಿಳಿಸ್ಕೊಡ್ತಾಯಿದ್ರು. ಇವತ್ತು ನಾನು ಈ ಸ್ಪೆಷಲ್ ಆಗಿ ಫಾರ್ಮಾ ಟ್ರ್ಯಾಕ್ 45 ಟ್ರ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಎಸ್ಕಟ್ ಕಂಪನಿ ಇದಾರಲ್ಲ, ಅವರು ಮೊದಲಾಗಿ ಲಾಂಚ್ ಮಾಡಿದ್ದಂಥ ಟ್ರ್ಯಾಕ್ಟ್ರ್ ಎಷ್ಟನೇ ಇಸ್ವಿಲ್ ಗೊತ್ತಾ? 1943ರಲ್ಲಿ. ಅದಾಗಿ ಅವ್ರ ಹತ್ರ 535 ಮಾಡಲ್ ಇದೆ. ಬಟ್ ಅದರಲ್ಲಿ 65 ಮಾಡಲ್ನ ಕಸ್ಟಮರ್ಸ್ ತುಂಬ ಇಷ್ಟಪಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರೋಂಥದ್ದು ಫಾರ್ಮಾ ಟ್ರ್ಯಾಕ್ 45. ಇದಲ್ಲದೆ ಇನ್ನೂ 3 ಥರದಲ್ಲಿ ಅವ್ರು ಟ್ರ್ಯಾಕ್ಟ್ರನ್ನ ಲಾಂಚ್ ಮಾಡಿದ್ದಾರೆ. ಯಾವುದನ್ನು ಗೊತ್ತಾ? ಎಸ್ಕಾಟ್, ಫಾರ್ಮಾ ಟ್ರ್ಯಾಕ್, ಇನ್ನೊಂದು ಪವರ್ ಟ್ರ್ಯಾಕ್. ಈಗ ನೀವು ನೋಡ್ತಾ ಇರೋಂಥ ಈ ಫಾರ್ಮಾ ಟ್ರ್ಯಾಕ್, ಈ ಟ್ರ್ಯಾಕ್ಟರ್ ಎಷ್ಟು ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಾ ಗೊತ್ತೇನ್ರಿ? 42 BHP ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ತುಂಬ ಶಕ್ತಿ ಇದೆ ಇದಕ್ಕೆ. ಹಂಗೇನೆ ಈ ಟ್ರ್ಯಾಕ್ಟ್ರಲ್ಲಿ ಯೂಸ್ ಮಾಡ್ಕೊಂಡಿರೋ ಈ ಟಯರ್ ಇರ್ಬೋದು, ಈ ಬ್ಯಾಟ್ರಿ ಇರ್ಬೋದು, ಇದನ್ನೇನು ಸಂತೆಯಿಂದ ತೊಗೊಂಬಂದು ಹಾಕಿದ್ದಲ್ಲಪ್ಪ. ಅದೇನೋ ನಿಮ್ಮ ಸಿಟಿ ಬಸ್ಸಲ್ಲಿ ಅಂತಿರಲ್ಲ ಬ್ರ್ಯಾಂಡೆಡು ಅಂತ, ಹಂಗೇನೆ ಬ್ರ್ಯಾಂಡೆಡ್ MRF ಟಯರ್ ಕೊಟ್ಟಿದ್ದಾರೆ, ಜೊತೆಗೆ ಬ್ಯಾಟ್ರಿ ಕೊಟ್ಟಿದ್ದಾರೆ, ಎಕ್ಸೈಡ್ ಬ್ಯಾಟ್ರಿ ಸಹ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಟ್ರ್ಯಾಕ್ಟ್ರನ್ನ ಆಗಾಗ ರಿಪೇರಿ ಶಾಪಿಗೆ ತೊಗೊಂಡೋಗೋ ಅವಶ್ಯಕತೆ ಬರೋದೇ ಇಲ್ಲ. ಆಮೇಲೆ ಈ ಟ್ರ್ಯಾಕ್ಟರ್ ನೋಡ್ಸೋದು ಎಷ್ಟು ಸುಲಭ ಅಂತೀರಾ? ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ನೀವೇ ನೋಡಿದ್ರಲ್ಲ ನಾನು ಎಷ್ಟು ಆರಾಮ್ಸೆ ಓಡಿಸ್ಕೊಂಡು ಬಂದೆ ಅಂತ.
ಜೊತೆಗೆ ಇದ್ರಲ್ಲಿ ಕೊಟ್ಟಿರೋ ಸೀಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೋದು. ಎಲ್ಲ ಟ್ರ್ಯಾಕ್ಟ್ರು ಒಂದೇ ಥರ ಇರುತ್ತೆ, ಆದರೆ ಇದರಲ್ಲಿ ಏನಪ್ಪ ಸ್ಪೆಷಲು ಅಂತೀರಾ, ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಉಳುಮೆ ಮಾಡುವಾಗ ಇದು ಸ್ವಲ್ಪನೇ ಡೀಸೆಲ್ ತಗೊಳುತ್ತೆ. ಎಷ್ಟು ತಗೊಳುತ್ತೆ ಅಂತ ಹೇಳಿದರೆ 3 ರಿಂದ 4 ಲೀಟ್ರ್ ಅಷ್ಟೇ. ಸೊ ಹಾಗಾಗಿ ಅವಾಗವಾಗ ನೀವು ಡೀಸೆಲ್ ತಂದು ತುಂಬಿಸೋ ಅವಶ್ಯಕತೆ ಇರೋದೇ ಇಲ್ಲ. ಹಂಗೇನೆ ಈ ಟ್ರ್ಯಾಕ್ಟ್ರಲ್ಲಿ 5 ಗೇರ್ ಐತೆ. ಜೊತೆಗೆ ಇದರಲ್ಲಿ ಇನ್ನೂ ಒಂದು ಏನಪ್ಪ ಒಳ್ಳೆತನ ಅಡ್ವಾಂಟೇಜ್ ಅಂತ ಹೇಳ್ತೀರಾ, ಇದರ ಫ್ರಂಟ್ ಕೊಟ್ಟಿರೋಂಥ ಆ್ಯಕ್ಸಲ್. ಸೊ ಹಾಗಾಗಿ ನೀವು ಈ ಥರ ಸಣ್ಣ ಸಣ್ಣ ಪಾತಿಲೆಲ್ಲನೂ ಅಷ್ಟೇ ಈ ಟ್ರ್ಯಾಕ್ಟ್ರನ್ನ ಓಡಿಸ್ಕೊಂಡು ಹೋಗ್ಬೋದು. ಬರೀ ದೊಡ್ಡ ಪಾತಿಲೆ ತೊಗೊಂಡೋಗಿ ಉಳುಮೆ ಮಾಡೋದಲ್ಲ, ಇದನ್ನು ಸಣ್ಣ ಪಾತಿಲಸ್ ಅಷ್ಟೇ ಆರಾಮ್ಸೆ ಕೂತ್ಕೊಂಡು ತೊಗೊಂಡೋಗಿ ನಿಮ್ಮ ಉಳುಮೆ ಮಾಡ್ಬೋದು. ಟ್ರ್ಯಾಕ್ಟರ್ ಬಗ್ಗೆ ಇಷ್ಟೊಂದು ತಿಳ್ಕೊಂಡಾಯ್ತು, ಇನ್ನು ಅದರ ಶಕ್ತಿ ಬಗ್ಗೆ ತಿಳ್ಕೊಳ್ಳೋದು ಬಿಡ್ವಾ? ನಾವು ಹೆಂಗೆ ರಾಗಿ ಮುದ್ದೆ ಉಣ್ಕೊಂಡು ಶಕ್ತಿಶಾಲಿ ಆಗಿದ್ವೋ ಹಂಗೆ ಈ ಟ್ರ್ಯಾಕ್ಟರ್ ನಾಟೆಯ. ಇದರ ಟ್ರಾಲಿಲಿ ಎಷ್ಟು ಲಗೇಜ್ ಹಾಕಿದ್ರು ಸೈ ಅಂತ ಹೇಳ್ಕೊಂಡು ಹೋಗ್ಬಿಡುತ್ತೆ. ವಾವ್, ದಟ್ ವಾಸ್ ನೈಸ್ ರತ್ನ. ಸೊ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಡಿಸ್ಕೋ ರತ್ನ ಅವರು ಟ್ರ್ಯಾಕ್ಟರ್ ಬಗ್ಗೆ ನಮಗೆ ಡೀಟೇಲ್ಸ್ ಕೊಟ್ಟಾಯ್ತು. ಈಗ ತಡ್ಕೊಳ್ಳಿ, ಬ್ರೇಕ್ ಆದಮೇಲೆ ಇವ್ರನ್ನೆಲ್ಲನೂ ನಮ್ಮ ರತ್ನಾಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಬರ್ತೀನಿ, ಕಾಯ್ತಾ ಇರಿ.